ಗೈಸ್, ವೆಲ್ಕಮ್ ಬ್ಯಾಕ್. ಸೊ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಅಲ್ಲ, ಅದರಲ್ಲಿ ಒಬ್ರು ಗೆಸ್ಟ್ಗಳು ಇದ್ದಾರೆ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಏನ್ ಮಾಡ್ತಾರೆ ಅಂತ ನೋಡೋಣ. ಮತ್ತೆ ಎಲ್ರು ಹೇಗಿದ್ದೀರಾ? ಆರಾಮಿದ್ದೀರಲ್ಲ? ಮತ್ತೆ ಹೇಗಿದೆ ನಿಮ್ಮ ಬಿಗ್ ಬಾಸ್ ಜರ್ನಿ? ಇವಾಗ ಎಂಜಾಯ್ ಮಾಡ್ತಿದ್ದೀರಾ ಬಿಗ್ ಬಾಸ್ನ? ನಿನ್ನೆ ಎಲ್ರು ಲೈವ್ ನೋಡಿದಿರಲ್ಲ, ನಾನು ನೋಡಿದ್ದೀನಿ. ಸರ್ ನಿನ್ನೆ ಏನಾಗುತ್ತೆ, ತುಂಬಾ ಜನ ಹೇಳ್ತಾ ಇದ್ರು ಪುಡಿ ರೌಡಿಗಳ ತರ ಆಡ್ತಿದ್ದಾರೆ ಅಂತ. ಗೆಸ್ಟ್ಗಳು ಇವತ್ತಿದ್ರು ಗೆಸ್ಟ್ಗಳಾಗೆ ಇರಬೇಕು ಅಂತ ನನ್ಗನ್ಸುತ್ತೆ. ನಿಮ್ಗೆ ಹೇಗನ್ಸುತ್ತೆ? ಎಲ್ರು ನನ್ಗೆ ಕಮೆಂಟ್ ಮಾಡಿರೋ ಪ್ರಕಾರ ಏನಾಗತ್ತಂದ್ರೆ, ಗಿಲ್ಲಿನ ಎಲ್ರು ಡಿಮೋಟಿವೇಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳಿದ್ರು. ಯಾಕಂದ್ರೆ ಆತರ ಎಲ್ಲ ಮಾಡಬಾರ್ದು, ಆತರ ಮಾಡಿದ್ರೆ ತಪ್ಪಾಗುತ್ತೆ. ಗಿಲ್ಲಿನ ನೀನ್ ನೋಡಿರೋ ತರ ಇಡೀ ಇಡೀ ಶೋನಲ್ಲೇ ಅವರೊಬ್ರೇ ಮಿಸ್ತಾ ಇರೋದಂತಂದ್ರೆ ನೋಡ್ತಾ ಇರ್ರಿ. ಅವರು ಕಾಮಿಡಿನ ಯಾವ ತರ ಒಯ್ತಾರೆ ಅಂತ ಅದು ಬೇಡ, ನಾವು ವೀಕ್ಷಕರು ಏನು ಕುಂತು ನೋಡ್ತಾ ಇದೀವಲ್ಲ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಗಿಲ್ಲಿ ಆಸಮ್ ಆಸಮ್ ರೀ. ಪ್ರೋಮೋಗಳಲ್ಲಿ ಗಿಲ್ಲಿನ ನೆಗೆಟಿವ್ ಆಗಿ ತೋರಿಸ್ತಿದ್ದಾರೆ ಅಂತ ಮಾತ್ರ ನಮ್ಗೆ ಗೊತ್ತಾಗ್ತಿದೆ. ಫುಲ್ ಎಪಿಸೋಡ್ ನೋಡಿದ್ರೆ ಗಿಲ್ಲಿ ಎಷ್ಟು ಸರಿ ಸಾರಿ ಕೇಳಿದಾನೆ ರಜತ್ ಅವ್ರಿಗೆ. ನೋಡೋ ಹಾಗಿಲ್ಲ, ಅಷ್ಟು ಸರಿ ಸಾರಿ ಕೇಳಿದಾನೆ. ಎಲ್ರಿಗೂ ಹೆಂಗ್ ಅನಿಸ್ತಿದೆ ಅಂದ್ರೆ, ರಜತ್ ಅವರು ಗಿಲ್ಲಿನ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನನಗೂ ಅನ್ಸಿದೆ, ತುಂಬಾ ಸಲ ಅನ್ಸಿದೆ. ಆದ್ರೆ ಗಿಲ್ಲಿ ಅದಕ್ಕೆ ಸುಮ್ನೆ ಕುತ್ಕೊಳ್ಳಲ್ಲ ರೀ, ಟಕ್ಕರ್ ಕೊಡ್ತಾನೆ ಇರ್ತಾನೆ. ಎಲ್ಲ ನಿನ್ನೆ ನೋಡಿರ್ಬೋದು, ಗಿಲ್ಲಿ ಒಂಥರ ಡಿಫ್ರೆಂಟ್ ರೀ. ಫಸ್ಟ್ ಇಂದ ನೋಡ್ಕೊಂತ ಬಂದವ್ರು ನಮ್ಗೆ ಹೆಂಗ್ ಅನಿಸುತ್ತೆ ಅಂದ್ರೆ, ಓಕೆ ಡಿಫ್ರೆಂಟ್ ಇದಾರೆ ಅಂತ. ಬಟ್ ನಿನ್ನೆ ಎಪಿಸೋಡ್ ನೋಡಿದಾಗಿಂದ ಹೆಂಗ್ ಅನಿಸ್ತಿದೆ ಅಂತಂದ್ರೆ, ಇವನ್ ಲೈವ್ ನೋಡಿದಾಗಿಂದನು ಹೆಂಗ್ ಅನಿಸ್ತಿದೆ ಅಂದ್ರೆ, ನನಗೆ ಗಿಲ್ಲಿ ಟೋಟಲಿ ಡಿಫ್ರೆಂಟ್. ಎಲ್ಲರೂ ನಿಂತ್ಕೊಳ್ಳೋ ಸ್ಟೈಲ್ ಒಂಥರ ಸೇಮ್ ಆದ್ರೆ ಗಿಲ್ಲಿದೇ ಒಂಥರ ಡಿಫ್ರೆಂಟ್. ಎಲ್ಲರೂ ಮಾತಾಡ್ತಿರೋ ಒಂಥರ ಸ್ಟೈಲ್ ಆದ್ರೆ ಅವಂದೇ ಒಂದು ಡಿಫ್ರೆಂಟ್. ನಿಮಗೆ ಹೆಂಗ್ ಅನ್ಸುತ್ತೆ? ಸ್ಟಾಫ್ಗಳಂತಂದ್ರೆ ಫುಲ್ಲು ಕಾಮಿಡಿ ಆಗಿರ್ಬೇಕಾ ಅಥವಾ ಸೀರಿಯಸ್ ಆಗಿ, ಓಕೆ ಇವ್ರು ಬಂದ್ರು ಇವ್ರಿಗೆ ಇಷ್ಟು ಮಾಡೋಣ ಇಷ್ಟು ಹೋಗೋಣ ಹಂಗಿರ್ಬೇಕಾ? ನಿನ್ನೆ ಗಿಲ್ಲಿ ಅವರು ಮಾತಾಡಿದ್ದಾರೆ, ಮಾತಾಡಿಲ್ಲ ಅಂತಾನೆ ಹೇಳ್ತಿಲ್ಲ, ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಅವರು? ಓಕೆ, ಊಟದ ವಿಚಾರದಲ್ಲಿ ಒಂದು ಮಾತಂದ್ರು, ಆಮೇಲೆ ಮಂಜಣ್ಣನ ವಿಚಾರದಲ್ಲಿ ಒಂದು ಮಾತಂದ್ರು. ತಮಾಷೆಗೆ ತಗೊಳ್ಳಿ. ಅವರು ಸ್ವಲ್ಪ ಲಿಮಿಟಲ್ಲಿ ಇರಬೇಕು. ಗಿಲ್ಲಿ ಅವರು ನಾನು ಇರಬಾರ್ದು ಅಂತ ಹೇಳಲ್ಲ, ಇರಬೇಕು, ಬಟ್ ಚೆನ್ನಾಗಿ ಆಡ್ತಿದ್ದಾರೆ. ನೀವು ರಜತ್ ಅವ್ರನ್ನ ಅಕೌಂಟಿಗೆ ಹೋಗಿ ಚೆಕ್ ಮಾಡ್ಬೋದು. ನೀವು ಅವರು ತಮ್ಮ ಕಮೆಂಟ್ ಸೆಕ್ಷನ್ನೇ ಆಫ್ ಮಾಡಿಬಿಟ್ಟಿದ್ದಾರೆ ಗುರು. ಅಬ್ಬಾ ನೋಡು ಗಿಲ್ಲಿ ಹವಾ ಹೇಗಿದೆ ಅಂತ. ನಿಮ್ಗೆ ಹೇಗೆ ಅನಿಸುತ್ತೆ? ಕಮೆಂಟ್ ಮಾಡಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ. ನಿನ್ನೆ ನೀವು ಅಬ್ಸರ್ವ್ ಮಾಡಿರ್ಬೇಕು, ಮಂಜನ ಮತ್ತೆ ರಜತ್ ಅವರು ಒಂದು ಟಾಂಟ್ ಹೊಡಿತಾರೆ ಗಿಲ್ಲಿಗೆ. ಸೊ ಅವ್ರಿಗೆ ಹೇಗೆ ಕಂಟೆಂಟ್ ಕೊಡ್ಬೇಕಂತ ಗೊತ್ತಾಗ್ತಿಲ್ಲ ಅವ್ರಿಗೆ. ಅದ್ರ ಬದಲಿ ಗಿಲ್ಲಿಗೆ ಏನಂತಿದ್ದಾರೆ ಅಂದ್ರೆ, ಆಚೆ ಈಚೆ ಸುಮ್ಮನೆ ಓಡಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನಂಗೂ ತುಂಬಾ ಪಾಪ ಅನಿಸ್ತು ರೀ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ? ಇವತ್ತು ಮನೆಯ ಫುಲ್ ಶೇಪೇ ಚೇಂಜ್ ಆದಂಗ ಅನ್ಸಲ್ಲ? ಸೊ ಎಲ್ರು ಅಂತಾರೆ ಸುಮ್ಮನೆ ಇರ್ಲಾರ್ದೆ ಇರಬೇ ಬಿಟ್ಕೊಂಡ್ರು ಅಂತ. ಆದ್ರೆ ನಿನ್ನೆ ಗೆಸ್ಟ್ ಆಗಿ ಬಂದಿರೋ ರಜತ್ ಅವರು, ಮೋಕ್ಷಿತಾ ಅವರು, ಮಂಜಣ್ಣ ಅವರು, ಹಾಗೆ ಏನಂತಿದ್ದಾರೆ ಅಂದ್ರೆ, ಗಿಲ್ಲಿ ಮಾಡ್ತಿರೋ ಕಾಮಿಡಿಯಲ್ಲಿ ಇವ್ರ ಮನಸ್ ಗೆಲ್ಲೋದ್ರಲ್ಲಿ ಸೋಲ್ತಿದ್ದಾನೆ, ಎಲ್ಲ ಕಂಟೆಸ್ಟೆಂಟು ಮನಸ್ಸ ಗೆಲ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಗಿಲ್ಲಿ ಕಾಮಿಡಿನ ರಜತ್ ಅವರು ಫುಲ್ ಸೀರಿಯಸ್ ಆಗಿ ತಗೊಂತಿದ್ದಾರೆ. ಆದ್ರೆ ಗಿಲ್ಲಿ ಇರೋದೇ ಕಾಮಿಡಿ ಮಾಡೋದಕ್ಕೆ, ಕಾಮಿಡಿ ಇರೋದೇ ಗಿಲ್ಲಿಗೋಸ್ಕರ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಅದನ್ನ ಅವರು ರಜತ್ ಅವರು ಬೇರೆ ರೀತಿನಲ್ಲಿ ತಗೊಂಡೋಗ್ತಿದ್ದಾರೆ. ಇಲ್ಲಿ ರಜತ್ ಅವರು ತಮ್ಮ ಬಿಲ್ಡಪ್ನ ತಗೊಳ್ಳೋದಕ್ಕೆ ಗಿಲ್ಲಿಗೆ ಫುಲ್ ಅವಾಜ್ ಹಾಕ್ತಿದ್ದಾರೆ. ಆ ಗಿಲ್ಲಿ ಅವರು ಬಿಗ್ ಬಾಸ್ ಓಲ್ಡ್ ಕಂಟೆಸ್ಟೆಂಟ್ಗೆ ಬಿಟ್ಟು ಊಟ ಮಾಡಕ್ ಬಂದಿದ್ದೀರಾ ಅನ್ನೋ ಒಂದು ಮಾತಿಂದ ಆ ಒಂದು ಪ್ರೋಮೋ ನೋಡಿದ ಮೇಲೆ ನಿಮಗೆ ಹೆಂಗ ಅನಿಸ್ತು? ಇದರಲ್ಲಿ ಇಬ್ರದ್ದು ತಪ್ಪಿದೆ, ರಜತ್ ಅವ್ರದ್ದು ತಪ್ಪಿದೆ, ಗಿಲ್ಲಿ ಅವ್ರದ್ದು ತಪ್ಪಿದೆ. ಓಕೆನಾ? ರಜತ್ ಅವರು ಅಷ್ಟು ಓವರ್ ಆಗಿ ಮಾಡೋದು ಅವಶ್ಯಕತೆ ಇದ್ದಿಲ್ಲ ಅಂತ ಅನಿಸುತ್ತೆ. ಗಿಲ್ಲಿ ಅವರು ಮಾಡ್ತಿರೋದು ಕಾಮಿಡಿಗೋಸ್ಕರ ಅಂತ ರಜತ್ ಅವ್ರಿಗೆ ಗೊತ್ತು, ಆದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದು ಅವಶ್ಯಕತೆ ಏನಿತ್ತು? ಆಮೇಲೆ ಇಲ್ಲಿ ರಜತ್ ಅವರು ಮಾಡ್ತಿರೋದು ಫುಟೇಜ್ಗೋಸ್ಕರ, ಗಿಲ್ಲಿನೂ ಮಾಡ್ತಿರೋದು ಫುಟೇಜ್ಗೋಸ್ಕರ ಅಲ್ವಾ? TRPಗೋಸ್ಕರ ಒಳ್ಳೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಗುರು. ನಿಮಗೆ ಒಂದು ಈಗಿರೋ ಫ್ಯಾನ್ಸ್ಗಳಿಗೆ ನನ್ನ ಅನಿಸಿಕೆಗಳನ್ನ ನಾನು ನಿಮಗೆ ಹೇಳಿದ್ದೀನಿ. ನಿಮ್ಮ ಅನಿಸಿಕೆಗಳನ್ನ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಗಿಲ್ಲಿ ವರ್ಸಸ್ ರಜತ್ ಅವ್ರು ಅಂತ ಬಂದರೆ ನಿಮ್ಮ ಓಟು ಯಾರಿಗೆ, ಬೆಂಬಲ ಯಾರಿಗೆ ಅಂತ ತಿಳಿಸೋ ಸಮಯ ಇವಾಗ ಬಂದಿದೆ.